ಅವನೊಬ್ಬ ದುಷ್ಟ. ಹೌದಾ ಅಜ್ಜಿ? ಹೌದು ಕಂದ, ನಿಮ್ಮಮ್ಮ ಅವನ ಮದ್ವೆ ಆಗಿ ಆ ಹಲ್ಕ ಅವಳಿಗೆ ಮೋಸ ಮಾಡ್ಬಿಟ್ಟ. ದಿನ ಕುಡ್ಕೊಂಬಂದು ನಿಮ್ಮಮ್ಮನಿಗೆ ಹಿಂಸೆ ಕೊಡ್ತಿದ್ದ. ಮಗು ಹುಟ್ಟಿದ್ಮೇಲೆ ಜವಾಬ್ದಾರಿಯಿಂದ ಸಾಕ್ಬೇಕಲ್ವಾ? ಹೇಳ್ದೆ ಕೇಳ್ದೆ ರಾತ್ರೋರಾತ್ರಿ ಗಂಟು ಮೂಟೆ ಕಟ್ಕೊಂಡು ಓಡು ಹೋದ. ಆ ನಿಮ್ಮಪ್ಪ ಅನ್ನೋ ಅಯೋಗ್ಯ. ಹೌದಾ? ಅಪ್ಪ ಅಷ್ಟ್ ಕೆಟ್ಟವ್ರ? ಅಮ್ಮನಿಗೆ ಹಿಂಸೆ ಕೊಟ್ಟ ಅಯೋಗ್ಯ ಅಪ್ಪ ನಿಂಗ್ ಬೇಕಾ? ಇಲ್ಲ, ಬೇಡ. ಐ ಹೇಟ್ ದಟ್ ಅಪ್ಪ. ನಂಗಂತ ಅಪ್ಪ ಬೇಡವೇ ಬೇಡ. ವೆರಿ ಗುಡ್ ಕಂದ. ಆ ನಿಜವಾದಪ್ಪ ನಿನ್ ಕಣ್ಮುಂದೆ ಬಂದ್ರು ಅವನನ್ನ ನೀನ್ ಮಾತಾಡ್ಸ್ಬಾರ್ದು. ಚಾನ್ಸ್ ಇಲ್ಲ ಅಜ್ಜಿ, ಅವನ್ ಮುಖ ಕೂಡ ನೋಡಲ್ಲ. ಈಗ ಕೆಲವರಿಗೆ ಬೇದಿ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಅಷ್ಟೆಲ್ಲ ಕಂದ, ನಿಮ್ಮಪ್ಪ ಇದಾನಲ್ಲ ಅವನು. ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಸಾಕು, ಇನ್ನೊಂದ್ ಮಾತು ಆಡೋದ್ ಬೇಡ. ಹೋಗಿ ನೀವಿಲ್ಲಿಂದ. ಅಲ್ಲ ಪಲ್ಲವಿ. ಅತ್ತೆ, ಅನು, ನೀನು ಹೋಗಿ ಸ್ಕೂಲಿಗೆ ರೆಡಿ ಆಗು. ಹೋಗು ಅಂದೆ. ಬಾಯ್ ಪಪ್ಪ. ಬಾಯ್ ಕಂದ. ಅತ್ತೆ, ಅಜ್ಜಿ, ಹೊರಡಿ. ಏನೋ ಅನ್ಕೊಂಡು ಏನೋ ಮಾಡ್ಬಿಟ್ರಲ್ಲ ಇವರು. ಸರ್, ನಮ್ಮ ತೇಜುನೆಲ್ಲಾದ್ರೂ ನೋಡಿದ್ರೆ? ನಾನೇ ನೋಡಿಲ್ಲ. ಸರಿ. ಅಮ್ಮ, ಇದರಲ್ಲಿರೋ ಹುಡುಗನ ಎಲ್ಲಾದ್ರೂ ನೋಡಿದ್ದೀರಾ? ಇಲ್ಲಮ್ಮ, ನೋಡಿಲ್ಲ. ಏನ್ ಮಾಡೋದು? ತೇಜುನೆಲ್ಲಾದ್ರೂ ನೋಡಿದ್ರಾ? ಹಾ, ಈ ಫೋಟೋಲಿ ಇದಾನಲ್ಲ ಈ ಹುಡುಗನ್ನ. ಮೇಡಮ್, ಈ ಫೋಟೋದಲ್ಲಿರೋರ್ನ ಏನಾದ್ರೂ ನೋಡಿದ್ದೀರಾ? ಇಲ್ಲ ಮೇಡಮ್, ನಾವು ನೋಡಿಲ್ಲ. ಅಯ್ಯೋ ದೇವ್ರೆ. ಸರ್, ಸರ್, ಈ ಫೋಟೋದಲ್ಲಿರೋರ್ನ ನೋಡಿದ್ದೀರಾ? ಇಲ್ವೇ? ಅಯ್ಯೋ. ಆಂಟಿ, ಎಲ್ಲೋಗ್ತಿದ್ದೀರಾ? ನಮ್ ತೇಜು ಎಲ್ಲೂ ಕಾಣಿಸ್ತಾ ಇಲ್ಲಮ್ಮ. ಅವನ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಗೇನಾದ್ರೂ ಕಣ್ಣ ಅವನು? ಇಲ್ವಲ್ಲ. ಸರಿಮ್ಮ. ಎಲ್ಲೋ ಹೋಗ್ಬಿಟ್ಟ ಇವನು? ವಿಕ್ರಾಂತ್. ಹಾ, ಸರಿ ಆಯ್ತು, ನೀವು ಹೋಗಿ ಆಡ್ಕೊಳ್ಳಿ. ಅಮ್ಮ, ಅವನು ಇಲ್ಲೂ ಇಲ್ವಂತೆ. ಅಯ್ಯೋ ದೇವ್ರೆ, ಮತ್ತೇನೋ ಮಾಡೋದು? ಬನ್ನಿ ಹುಡ್ಕೋಣ. ವಿಕ್ರಾಂತ್, ಇವನು ಎಲ್ಲಿ ಹೋದ್ನೋ? ಇಲ್ಲ ಅಮ್ಮ, ಮನೆ ಸುತ್ತಮುತ್ತ ಎಲ್ಲೂ ಇಲ್ಲ ಅಂದ್ರೆ ಅವ್ನು ಹೋಗಿ ತುಂಬಾ ಹೊತ್ತಾಗಿರ್ಬೇಕು. ನಾವೇ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅನ್ಸುತ್ತೆ. ಅವನ್ಗೇನಾದ್ರೂ ಆದ್ರೆ ನಾನಂತೂ ಬದುಕಿರಲ್ಲ. ಮಾ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಮೊದಲೇ ನಾನು ಇಷ್ಟು ಟೆನ್ಷನ್ನಲ್ಲಿ ಇದ್ದೀನಿ. ಏನೇನೋ ಮಾತಾಡಿ ಇನ್ನೂ ಯೋಚನೆ ಮಾಡೋ ಹಾಗೆ ಮಾಡ್ಬಿಡಿ. ನಾನ್ ಬದುಕಿರೋದೇ ಅವನಿಗೋಸ್ಕರ ಕಣೋ. ನಾನು ಯಾರಿಗೋಸ್ಕರ ಬದುಕಿರೋದು ಅಂತ ಅನ್ಕೊಂಡಿದ್ದೀರಾ? ಸುಮ್ಮನೆ ಅಳ್ತಾ ನಿಂತ್ರೆ ಏನೂ ಪ್ರಯೋಜನ ಇಲ್ಲ ಅಮ್ಮ. ಬನ್ನಿ ಹೋಗಿ ಹುಡ್ಕೋಣ, ಬನ್ನಿ. ಅಜ್ಜಿ, ಅತ್ತೆ,
ನೀವೇನ್ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಿದ್ಯಾ? ಅಯ್ಯೋ ನಾನೇನ್ ಮಾಡ್ದೆ? ಯಾಕೆ ಇಷ್ಟೊತ್ತು ಅನು ಮುಂದೆ ಮಾತಾಡಿದ್ದು ಮರ್ತೋಯ್ತಾ? ಓ ಕಮ್ಮಿ ಆಯ್ತಾ? ಅವರಪ್ಪನ ಗುಣಗಾನ ಇನ್ನೂ ಮಾಡ್ಬೇಕಿತ್ತೇನೋ? ಏನಜ್ಜಿ ಇದು? ನಿಮ್ಗೇನಾದ್ರೂ ಬುದ್ಧಿ ಇದ್ಯಾ? ಸಣ್ಣ ಮಗುನ ಮುಂದೆ ಕೂಡಿಸ್ಕೊಂಡು ಹಾಗೆಲ್ಲ ಮಾತಾಡದ? ಸ್ವಲ್ಪನಾದ್ರೂ ಯೋಚನೆ ಮಾಡ್ಬೇಕಿತ್ತಲ್ಲ. ಪಲ್ಲವಿ, ನಾವೇನ್ ಸುಳ್ಳು ಹೇಳಿದ್ವಾ? ಅವನೇನ್ ದೊಡ್ಡ ಗುಣವಂತ, ನಾವು ಅವನ್ ಮಾನ ತೆಗೆದ್ವಿ ಅಂತ ಮಾತಾಡ್ತಿದ್ಯಲ್ಲ ನೀನು. ಅವರಪ್ಪ ಎಂತ ಕೆಟ್ಟವನು ಅನ್ನೋ ಸತ್ಯ ಆ ಮಗು ಗೊತ್ತಾದ್ರೆ ಒಳ್ಳೇದಲ್ವಾ? ಒಳ್ಳೇದಲ್ಲ ಅಜ್ಜಿ. ಆ ಮಗು ಮುಂದೆ ಹೆತ್ತಪ್ಪನ ಬಗ್ಗೆ ಅಷ್ಟು ಕೆಟ್ಟಾಗಿ ಬೆಂಬಿಸಿದ್ರೆ ಅವಳ ಮನ್ಸ್ ಮೇಲೆ ಅದು ಎಷ್ಟು ದೊಡ್ಡ ಪರಿಣಾಮ ಬೀರುತ್ತೆ ಅಂತ ಯೋಚನೆ ಮಾಡಿದೀರಾ? ಪ್ರತಿ ಮಗು ಜೀವನದಲ್ಲೂ ಮೊದಲನೇ ಗಂಡು ಅಂದ್ರೆ ಅದು ಅವರಪ್ಪ. ಅಪ್ಪ ಅಂದ್ರೆ ಮಗುಗೆ ಅವನ್ನ ಕಾಪಾಡೋ ಹೀರೋ ಅನ್ನೋ ಭಾವನೆ ಇರ್ಬೇಕು. ಅಂತ ಅಪ್ಪ ಕೆಟ್ಟವನು ಅಂತ ಅವ್ರ ತಲೆಗೆ ತುಂಬಿದ್ರೆ ಅದು ಮಕ್ಳ ಮನ್ಸನ್ನೇ ಹಾಳು ಮಾಡುತ್ತೆ. ಇನ್ ನಿಜವಾಗ್ಲೂ ಹೀರೋ ಆಗಿದ್ರೆ ನಾವು ಅವನ್ನ ಹೀರೋ ಅಂತಾನೆ ಹೇಳ್ತಿದ್ವಿ. ಆದ್ರೆ ಅವನ್ ನಿನ್ ಜೀವನ ಹಾಳು ಮಾಡಕ್ ಬಂದಿರೋ ವಿಲನ್ನು. ಆದ್ರೂನು ಮಕ್ಳ ಹತ್ರ ಹೀರೋ ಅಂತಾನೆ ಹೇಳ್ಬೇಕಜ್ಜಿ. ಅದು ಮೊಗ್ಗಿನ ಮನ್ಸು. ಮಗುನ ಮಗು ಥರನೇ ಇರೋದಕ್ ಬಿಡಿ. ನಿಮ್ ಸೇಡ್ ತೀರಿಸ್ಕೊಳಕ್ಕೆ ಅವಳನ್ ಬಳಸ್ಕೋಬೇಡಿ. ನೋಡು ಪಲ್ಲವಿ, ಹಿತೋಪದೇಶ ಮಾಡೋ ಕಾಲ ಎಲ್ಲ ಹೊರಟೋಯ್ತು. ಇವಾಗೇನಿದ್ರು ಏಟಿಗೆದ್ರೇಟು ಅಂತ ಹೇಳ್ತಾ ಇರ್ಬೇಕಷ್ಟೆ. ಅನು ಮುಂದೆ ನಿನ್ನ ಇಕ್ಕಟ್ಟಲ್ಲಿ ಸಿಕ್ಸಕ್ ನೋಡ್ತಾನಲ್ಲ ಅಯೋಗ್ಯ. ನಿನ್ನ ಕೆಟ್ಟೋಳನ್ ಮಾಡೋದಕ್ಕೆ ಹೊಂಚಾಗ್ತಿದ್ದಾನೆ ಆ ಪಾಪಿ. ಅವನ್ಗೆ ನಾವ್ ಮಾಡಿದ್ದೆ ಸರಿ. ಈ ದರಿದ್ರದವನು ಇಲ್ಲಿ ಬಂದ್ ಸೇರ್ಕೊಂಡಿದ್ದಕ್ಕೆ ತಾನೆ ವಿಕ್ರಾಂತ ನಿನ್ನಿಂದ ದೂರ ಆಗಿದ್ದು. ಆ ಸುಲೋಚನಾ ಬಾಯಿ ಬಂದ ಹಾಗೆ ನಿನಗ್ ಮಾತಾಡಿದ್ದು. ನಿನಗಿಷ್ಟೆಲ್ಲ ಅವಮಾನ ಆದ್ರೂ ನಾವ್ ನೋಡ್ಕೊಂಡು ಸುಮ್ನಿರ್ಬೇಕಿತ್ತಾ? ಅಜ್ಜಿ, ಈ ಅವಮಾನ ಅಪಮಾನ ಇದೆಲ್ಲ ನನಗ್ ಹೊಸದಲ್ಲ ಅಲ್ವಾ? ಮೊದ್ಲು ಗಂಡ ಇಲ್ದೆ ಮಗುನ ಹೆತ್ತಿದಾಳೆ ಅಂತ ಜನಗಳು ಏನೇನೋ ಹೇಳ್ಕೊಂಡು ಓಡಾಡ್ತಿದ್ರು. ಇವಾಗ ನಮ್ಮವರು ಅನ್ಕೊಂಡಿರೋರು ನಾವು ಪ್ರೀತಿಸೋರೆ ನಮ್ಮನ್ನ ಹೀಯಾಳಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಇವನೇ ಪಲ್ಲವಿ. ಇವನನ್ನ ಇಲ್ಲಿಂದ ಓಡ್ಸಿ ಆ ವಿಕ್ರಾಂತ್ ಹತ್ರ. ಪ್ರತಿ ಸರ್ತಿ ನಾನ್ ಬೆಂಕಿಗೆ ಬಿದ್ದು ಶುದ್ಧವಾಗಿದ್ದೀನಿ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ